ನಮಸ್ತೆ ಮಾಸ್ಟರ್ಸ್. 76ನೇ ದಿನದ ತುಳಸಿದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಈ ದಿನದ ಸಂದೇಶ ಉತ್ತಮ ಗುರುಗಳು ಅಂತ. ಉತ್ತಮ ಗುರುಗಳು, ಬಗೆಯ ಗುರುಗಳ ಕುರಿತು ವೇಮನ ಹೀಗೆ ಹೇಳಿದ್ದಾರೆ. కల్లగురుడు గట్టు కర్మంచయంబలు మధ్యగురుడు గట్టు మంత్రచయము ఉత్తముండు గట్టు ಯೋಗ ಸಾಮ್ರಾಜ್ಯಂಬು ವಿಶ್ವದಾಭಿರಾಮ ವಿನುರವೇಮ ಅಂತ. ಮೂರ್ಖ ಗುರುವು ಕಟ್ಟುವನು ಕರ್ಮದ ಗುಂಪನ್ನು, ಮಧ್ಯ ಗುರುವು ಕಟ್ಟುವನು ಮಂತ್ರ ಗುಂಪನ್ನು, ಉತ್ತಮನು ಕಟ್ಟುವನು ಯೋಗ ಸಾಮ್ರಾಜ್ಯವನ್ನು. ವಿಶ್ವದಾಭಿರಾಮ ಕೇಳು ವೇಮ ಅಂತ ಹೇಳ್ತಾರೆ. ಮೂರ್ಖ ಗುರುಗಳು ಪ್ರಜೆಗಳಿಗೆ ಕರ್ಮಗಳು ಮಾಡುವುದನ್ನೇ ಪ್ರೋತ್ಸಾಹಿಸುತ್ತಾನೆ. ಕರ್ಮಗಳು ಅಂದರೆ ಬಾಹ್ಯ ಪೂಜೆಗಳು ಎಂದರ್ಥ. ಮಧ್ಯಮ ಗುರುಗಳು ಮಂತ್ರ ಉಪಾಸನೆಗಳಿಗೆ ಶಿಷ್ಯರನ್ನು ಹುರಿದುಂಬಿಸುತ್ತಾರೆ. ಅದೇ ಪರಮಯೋಗ ಎಂದು ಪ್ರವಚಿಸುತ್ತಾರೆ. ಆದರೆ ಉತ್ತಮ ಗುರುಗಳು ಧ್ಯಾನಯೋಗವನ್ನು ಮಾತ್ರವೇ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಪ್ರಬೋಧಿಸುತ್ತಾರೆ. ಬಾಹ್ಯ ಪೂಜೆಗಳನ್ನು ಮಾಡುವುದು ಮೂರ್ಖತನ. ಮಂತ್ರ ಜಪ ಎನ್ನುವುದು ಮೂರ್ಖತೆಯಲ್ಲ, ಆದರೆ ಪರಮಯೋಗ ಕೂಡ ಅಲ್ಲ. ಅದರಲ್ಲಿ ಸಿಗುವುದು ಮನಸ್ಸಿಗೆ ತಾತ್ಕಾಲಿಕ ಉಪಶಮನ ಮಾತ್ರವೇ. ಧ್ಯಾನಯೋಗವೇ ಸರಿಯಾದ ಯೋಗ. ಧ್ಯಾನಯೋಗ ಬೋಧಕರೇ ನಿಜವಾದ ಗುರುಗಳು ಅಂತ ವೇಮನರು ಹೇಳ್ತಾ ಇದ್ದಾರೆ. ತನುವು ಆತ್ಮದ ಬಗ್ಗೆ ವೇಮನರು ಏನು ಹೇಳ್ತಾರೆ ನೋಡೋಣ. ಕಟ್ಟಿಗೆಯಲ್ಲಿ ಬೆಂಕಿ ಕಾಣದ ಹಾಗೆ ದೇಹದಲ್ಲಿ ಆತ್ಮ ಸೇರಿರುವುದು. ಈ ರಹಸ್ಯವ ತಿಳಿದ ಮೇಲೆ ಆತ್ಮವನ್ನರಿಯಿರಿ ವಿಶ್ವದಾಭಿರಾಮ ಕೇಳು ವೇಮ ಅಂತ. 2 ಕಟ್ಟಿಗೆಗಳ ಉಜ್ಜುವಿಕೆಯಿಂದ ಬೆಂಕಿ ಹುಟ್ಟುತ್ತೆ. ಕಟ್ಟಿಗೆಯಲ್ಲಿ ಬೆಂಕಿ ಕಾಣಿಸದಂತೆ ದೇಹದಲ್ಲಿ ಆತ್ಮ ಇರುತ್ತದೆ. ಈ ರಹಸ್ಯವನ್ನು ತಿಳಿದುಕೊಂಡು ಆತ್ಮತತ್ವದಲ್ಲಿ ನಡೆದುಕೊಳ್ಳಬೇಕು ಎಂದು ವೇಮನನ ಬೋಧನೆ. ಕಟ್ಟಿಗೆಯನ್ನು ಸೆಳೆದರೆ ಬೆಂಕಿ ಎನ್ನುವುದು ಕಾಣಿಸುತ್ತದೆಯೇ? ಬೀಜವನ್ನು ಒಡೆದು ನೋಡಿದಾಗ ಗಿಡ ಎನ್ನುವುದು ಕಾಣಿಸುತ್ತದೆಯೇ? ಅದೇ ರೀತಿ ಶರೀರವನ್ನು ಕತ್ತರಿಸಿದರೆ ಆತ್ಮವು ಕಾಣಿಸದು. ಚರ್ಮಚಕ್ಷುಗಳಿಗೆ ಕಾಣಿಸದ ಮಾತ್ರಕ್ಕೆ ಆತ್ಮ ಎನ್ನುವುದು ದೇಹದಲ್ಲಿ ವ್ಯಾಪಿಸಿಲ್ಲವೆಂದಲ್ಲ. ನನ್ನ ಕಣ್ಣಿಗೆ ತೋರಿಸು ಎಂದು ಸವಾಲು ಹಾಕುವವರು ಮೂರ್ಖರು. ಕಣ್ಣಿಗೆ ಕಾಣಿಸುತ್ತದೆ, ಆದರೆ 3ನೆಯ ಕಣ್ಣಿಗೆ ಆತ್ಮಾನುಭವಕ್ಕೆ ದಿವ್ಯ ಚಕ್ಷುವು ತಪ್ಪದೆ ಬೇಕೇ ಬೇಕು. ಅದು ಧ್ಯಾನದ ಮೂಲಕವೇ 3ನೇ ಕಣ್ಣು ಸಿದ್ಧಿಸೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಧ್ಯಾನವನ್ನು ಮಾಡಬೇಕು. ಧ್ಯಾನ ಮಾಡಿದಾಗ 3ನೇ ಕಣ್ಣಿನ ಉತ್ತೇಜನ ಆಗುತ್ತೆ. ಆತ್ಮದ ಸ್ವರೂಪವನ್ನು ತಿಳಿಯುವುದು, ಸತ್ಯವನ್ನು ತಿಳಿಯುವುದಕ್ಕೆ ದಾರಿಯಾಗುತ್ತೆ. ಅದೇ ಥರ ಚಿರಂಜೀವತ್ವ ಅಂದರೆ ಏನು ಹೇಳ್ತಾರೆ ನೋಡೋಣ. ಚಿರಂಜೀವತ್ವ ಎನ್ನುವುದು ಸಾಧ್ಯವೇ? ಅನೇಕ ಜನ ಮಹನೀಯರು ಇದನ್ನು ಸಾಧಿಸಿದ್ದಾರೆ. ಅದನ್ನು ಕುರಿತು ವೇಮನ ಹೇಳಿರುವುದು, ಅಕಾರಣದ ರೀತಿಯ ತಿಳಿದುಕೊಳ್ಳುತ್ತಾ ಆ ಮೂಲಧನದಲ್ಲಿ ವೃದ್ಧಿ ಹೊಂದುತ್ತಾ ಕಲ್ಪಾಂತದವರೆಗೂ ಸದಾಕಾಲದಲ್ಲಿ ಎಳೆ ವಯಸ್ಸು ಇಹದಲ್ಲಿ ವೇಮ ಅಂತ ಹೇಳ್ತಾನೆ. ಅಂದರೆ ಅಕಾರಣ ಅಂದರೆ ಯಾವುದಕ್ಕೆ ಕಾರಣವಿಲ್ಲವೋ ಅಂದರೆ ಮೂಲ ಚೈತನ್ಯ ಎಂದರ್ಥ. ಅಕಾರಣ ವಿಧ ಅಂದರೆ ಚೈತನ್ಯವನ್ನು ತಿಳಿದುಕೊಳ್ಳುವ ವಿದ್ಯೆ. ಎಳೆ ವಯಸ್ಸು ಅಂದರೆ ಚಿರಂಜೀವತ್ವ. ಆದ್ದರಿಂದ ಪದ್ಯ ಭಾವನೆ, ಯಾರು ಈ ಮೂಲ ಚೈತನ್ಯವನ್ನು ಕುರಿತು ಸಂಪೂರ್ಣವಾಗಿ ತಿಳಿದುಕೊಂಡು ಆ ಮೂಲಧನದಲ್ಲಿ ವೃದ್ಧಿ ಹೊಂದುತ್ತಾ ಇರುತ್ತಾರೋ ಅವರು ಅಕಲ್ಪಾಂತದವರೆಗೂ ಸದಾಕಾಲವೂ ಎಳೆ ವಯಸ್ಸಿನವರ ಹಾಗೆ ಈ ಲೋಕದಲ್ಲಿ ಇರಬಲ್ಲರು. ಅಂದರೆ ಆತ್ಮಜ್ಞಾನವನ್ನು ಯಾರು ತಿಳಿದುಕೊಳ್ತಾ ಇರ್ತಾರೋ ಅವರು ಎಲ್ಲ ಕಾಲದಲ್ಲೂ ಅಕಲ್ಪಾಂತದವರೆಗೂ ಅಂದರೆ ಸದಾಕಾಲವೂ ಎಳೆ ವಯಸ್ಸಿನವರ ಹಾಗೆ ಈ ಲೋಕದಲ್ಲಿ ಇರಬಲ್ಲರು ಅಂತ ಹೇಳ್ತಾ ಇದ್ದಾರೆ. ಈ ವಿಧವಾಗಿಯೇ ಆಂಜನೇಯ ಸ್ವಾಮಿಯಾಗಲಿ, ಮಹಾವತಾರ್ ಬಾಬಾಜಿ ಆಗಲಿ, ಇನ್ನೂ ಅನೇಕ ಮಂದಿ ಯೋಗಿಗಳು ಚಿರಂಜೀವಿಗಳಾಗಿ ಇಂದಿಗೂ ಭೂಮಿಯ ಮೇಲೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಲಿಂಡಾ ಗುಡ್ಮನ್ ಬರೆದ ಸ್ಟಾರ್ ಸೈನ್ಸ್ ಎನ್ನುವ ಪುಸ್ತಕದಲ್ಲಿ ಚಿರಂಜೀವತ್ವ ಸಾಧಿಸುವ ವಿಧಾನವನ್ನು ಕುರಿತು ವಿವರಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ನ್ಯೂನ್ಯತೆಯೂ ಇಲ್ಲ ಅಂದ್ರ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಅನ್ನವನ್ನು ತಿಂದರೂ ಬಟ್ಟೆ ಒಡವೆಗಳನ್ನು ಧರಿಸಿದರೂ
ಹುಡುಗಿಯ ಸಂಗ ಮಾಡಿದರು, ಹೆತ್ತ ಮಗುವನ್ನು ಮುದ್ದು ಮಾಡಿದರು, ಸಕಲ ಆಪ್ತ ಬಂಧುಗಳ ಹತ್ತಿರ ಕರೆದು ನಟಿಸಿದರು. ಬ್ರಹ್ಮಜ್ಞಾನಿಗಳಿಗೆ ಈ ಲೋಕದಲ್ಲಿ ಯಾವ ನ್ಯೂನ್ಯತೆಯೂ ಇಲ್ಲ ಅಂತ ಶ್ರೀ ಸದಾನಂದ ಯೋಗಿಗಳು ಹೇಳ್ತಾ ಇದ್ದಾರೆ. ನನ್ನ ಗುರುಗಳು ಶ್ರೀ ಸದಾನಂದ ಯೋಗಿ ಕರ್ನೂಲ್ ಸ್ವಾಮೀಜಿ 100ಕ್ಕೆ 100ರಷ್ಟು ಅಪ್ಪಟ ಬ್ರಹ್ಮರ್ಷಿ ಅಂತ ಹೇಳ್ತಾ ಇದ್ದಾರೆ. 1981 ಜನವರಿ 1ರಿಂದಲೂ ನನಗೆ ಅವರ ಪರಿಚಯ ಭಾಗ್ಯವಿತ್ತು. 1983 ಮೇ 22ರಂದು ತಮ್ಮ ಶರೀರವನ್ನು ಅವರು ಸ್ವಚ್ಛಂದವಾಗಿ ತ್ಯಜಿಸಿದರಂತೆ. ಅವರ ವಯಸ್ಸು ಆಗಲಿ ಕೆಲವು 100 ವರ್ಷಗಳಾಗಿತ್ತಂತೆ. ಅಬ್ಬಬ್ಬ, ಅಷ್ಟೊತ್ತಿಗಾಗಲೇ ಅವರ ವಯಸ್ಸು ಕೆಲವು 100 ವರ್ಷಗಳು ಅಂದರೆ ಎಷ್ಟು ವರ್ಷಗಳು? ಅವರ ಕುರಿತು ಹೇಳಬೇಕೆಂದರೆ ಎಷ್ಟೆಷ್ಟೋ ಇದೆಯಂತೆ. ಬ್ರಹ್ಮವೇತ್ತರ ನಿರ್ವಾಣಕ್ಕೆ ಸಂಸಾರ ಯಾವತ್ತೂ ಅಡ್ಡಿಯಾಗಲ್ವಂತೆ. ಸಂಸಾರದಲ್ಲಿಯೇ ಸಂಸಾರ ನಿರ್ವಾಣ ಎನ್ನುವ 2 ಕುದುರೆಗಳ ಮೇಲೆ ಒಂದೇ ಸಾರಿ ಸವಾರಿ ಮಾಡಬೇಕಂತೆ. ಸಂಸಾರ ಮತ್ತು ನಿರ್ವಾಣ ಎಂಬ 2 ಕುದುರೆಗಳನ್ನು ಏರಿ ಒಂದೇ ಸಾರಿ ಸವಾರಿ ಮಾಡಬೇಕು ಎನ್ನುವುದೇ ಅತ್ಯಂತ ದೊಡ್ಡ ಸಾಹಸ. ಇದು ದೊಡ್ಡ ಸಾಹಸ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ.